ತುಮಕೂರು ಜಿಲ್ಲೆಯ ತಿಪಟೂರು ನಗರದಲ್ಲಿ ಕಲ್ಪತರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2ನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಾಟಾ ಸೈನ್ಸ್ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ 2024 ಎನ್ನುವ ಕಾರ್ಯಕ್ರಮ ನಡೆಯಿತು. ತಿಪಟೂರಿನ ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮ ಆಡಿಟೋರಿಯಂನಲ್ಲಿ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಹಾಗೆ ತಾಂತ್ರಿಕ ವರ್ಗದವರು, ತಾಂತ್ರಿಕ ವಿದ್ಯಾಲಯದ ಪ್ರಾಚಾರ್ಯರುಗಳು, ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಅಲೆಸಾಂಡ್ರಾ ವಿಜಾರಿ ಯೂನಿವರ್ಸಿಟಿ ಆಫ್ ರೋಮ್ ಅಂಡ್ ಇಟಲಿ ಹಾಗೂ ಚಂದ್ರಶೇಖರ್, ಸುಧನ್ ಮಜೆ, ಪರಮೇಶ್ ಆಚಾರ್, ಎನ್ಎಂಐಟಿ ಬೆಂಗಳೂರು ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ರೋಮ್ನ ಕುಲಪತಿ ಅಲೆಸಾಂಡರ್ ವಿಜಾರಿ, ನನಗೆ ತಿಪಟೂರು ಕಲ್ಪತರು ತಾಂತ್ರಿಕ ವಿದ್ಯಾಲಯದ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಇವತ್ತಿನ ಪ್ರಪಂಚದಲ್ಲಿ ನೆಟ್ವರ್ಕ್ ಸೆಕ್ಯೂರಿಟಿ ಮತ್ತು ಡಾಟಾ ಸೈನ್ಸ್ ಕುರಿತು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಇಂದಿನ ತಾಂತ್ರಿಕ ವಿದ್ಯಾರ್ಥಿಗಳು ಇಮೇಲ್ ಡಾಟಾ ಮುಂತಾದವುಗಳ ಬಗ್ಗೆ ಯಾವ ರೀತಿ ಆನ್ಲೈನ್ನಲ್ಲಿ ಸೆಕ್ಯೂರಿಟಿ ಮತ್ತು ಭದ್ರತೆ ಬಗ್ಗೆ ಹೊಸ ಟೆಕ್ನಾಲಜಿ ಹಾಗೂ ತಂತ್ರಜ್ಞಾನ ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. Here, I am very pleased to be here to take participation to this second IEEE International Conference on Data Science and Network Security. I have to thank you all the organization of the committee, in particular Mr. Suresh and my friend Baran Shari for supporting me from obtaining the visa to be here, also for the accommodation. I have to thank you, the principal of KIT, Mr. Guru Murthy, and Professor Ravi. We are future young engineers and students, and place to where to the idea can be exchanged, new topic research can be exchanged, new knowledge can be exchanged, thanks to the presence of eminent scientists. Data and machine learning algorithm came to this picture to combine both data science and network security. So nowadays AI and ML use almost every field of communication, data science, networking. So this is one of the major aspects of 6G technology, which is my keynote speech. I will